ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಷರತ್ತುಗಳಿಗೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿರುತ್ತೆ ಎಂದು ಭಾವಿಸಿ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ರವರಿಗೆ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗ ಬೆಂಬಲ ಘೋಷಿಸಿ ಅವರ ಗೆಲುವಿಗೆ ಶ್ರಮಿಸಲಿದೆ ಎಂದು ಸಂಯುಕ್ತ ರಂಗದ ಸ್ಥಾಪನಾಧ್ಯಕ್ಷ ಡಾ ಎಂ ಚಂದ್ರಶೇಖರ್ ತಿಳಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಸುಮಾರು 25 ದಲಿತ ಸಂಘಟನೆಗಳ ಮುಖಂಡರುಗಳು ನಡೆಸಿದಂತ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಲಿತ ಸಂಘಟನೆಗಳ ಜಿಲ್ಲಾ ಮಟ್ಟದ ಸರ್ವ ಸದಸ್ಯರ ಸಭೆಯಲ್ಲಿ ಆದ ತೀರ್ಮಾನದಂತೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಾಗುವುದು. ಕಾಂಗ್ರೆಸ್ ಪಕ್ಷ ಭಾರತ ಸಂವಿಧಾನ ರಕ್ಷಣೆ, ದೀನ ದಲಿತ, ಹಿಂದುಳಿದ ಅಲ್ಪಸಂಖ್ಯಾತರ ರಕ್ಷಣೆ ಮಾಡುವ ಭರವಸೆ ನೀಡಿದ್ದು, ನಮ್ಮ ಸಂಯುಕ್ತ ರಂಗ ವಿಧಿಸಿರುವ ಎಲ್ಲಾ ಷರತ್ತು ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಇದೆ ಅಂತ ಹೇಳಿದರು. ಪ್ರಮುಖ ಬೇಡಿಕೆಗಳಾಗಿ ಸಂವಿಧಾನದ ರಕ್ಷಣೆ ಅಲ್ಲದೆ ಸಮರ್ಪಕ ಅನುಷ್ಠಾನ, ಅಭಿವೃದ್ಧಿ ಆದ್ಯತೆ ನೀಡಬೇಕು, ಜಾತಿ ಸಮೀಕ್ಷೆ ಮತ್ತು ಒಳ ಮೀಸಲಾತಿ ಅನುಷ್ಠಾನ ತರುವುದು, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಎಲ್ಲಾ ಘೋಷಣೆಗಳನ್ನು ಅನುಷ್ಠಾನಕ್ಕೆ ತರುವುದು, ರಾಜ್ಯದಲ್ಲಿ ತಂದಿರುವ ಎಲ್ಲಾ ಗ್ಯಾರಂಟಿಗಳನ್ನು ಮುಂದುವರೆಸುವುದು, ವಿದ್ಯಾಕ್ಷೇತ್ರದಲ್ಲಿ ದಲಿತರ ಅಭಿವೃದ್ಧಿ ಕಾರ್ಯಗಳನ್ನು ಮರುಸ್ಥಾಪಿಸುವುದು, ಹಾಗೆಯೇ ಖಾಸಗಿ ಮಾಡಿರುವ ಸರ್ಕಾರಿ ಸಂಸ್ಥೆಗಳಲ್ಲಿ ಹಾಗೂ ಖಾಸಗಿ ವಲಯದಲ್ಲಿ ಮೀಸಲಾತಿ ಅಳವಡಿಸುವುದು, ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ಸರ್ಕಾರದ ಟೆಂಡರ್ಗಳಲ್ಲಿ 30% ಮೀಸಲಾತಿ ಕಾಯ್ದಿರಿಸುವುದು, ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಬಳಸಿರುವಂತಹ ಎಸ್ಸಿ ಎಸ್ಟಿ ಮೀಸಲಾತಿ ಹಣವನ್ನು ಮತ್ತೆ ಜನಾಂಗದ ಅಭಿವೃದ್ಧಿಗೆ ಮರು ಹಂಚಿಕೆ ಮಾಡುವುದು, ಇನಾಮ್ ಜಮೀನುಗಳನ್ನು ಮರುಮಂಜೂರು ಮಾಡುವುದು, ಐಎಎಸ್, ಐಪಿಎಸ್, ಕೆಎಎಸ್ ಪರೀಕ್ಷಾ ಪೂರ್ವ ತಯಾರಿ ತರಬೇತಿ ಕೋರ್ಸ್ಗಳ ವೆಚ್ಚವನ್ನು ಸರ್ಕಾರ ಭರಿಸುವುದು ಸೇರಿದಂತೆ ಇನ್ನೂ ಹಲವಾರು ಷರತ್ತುಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ವಿಧಿಸಿರುವುದಾಗಿ ಅವರು ವಿವರಿಸಿದರು. ಬೆಂಬಲ ಕೊಡಿಸಲು ಕಾರಣ, ಸ್ವತಂತ್ರ ಭಾರತದ ನಂತರ 75 ವರ್ಷಗಳ ಇತಿಹಾಸದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಈ 10 ವರ್ಷಗಳಿಂದ 2014ರಿಂದ 2024ರವರೆಗೆ ಈ ಅವಧಿಯಲ್ಲಿ ಸಂವಿಧಾನಕ್ಕೆ ಉಂಟಾಗಿರುವಂತಹ ಅಪಾಯ, ಉಂಟಾಗಲಿರುವ ಒಂದು ಭಯ ಇತ್ತೀಚಿನ ದಿನಗಳಲ್ಲಿ ಕಾಣ್ತದೆ. ಇಡೀ ದೇಶದಲ್ಲಿ ಸಂವಿಧಾನ ಉಳಿದರೆ ದೇಶ ಉಳಿತೈತೆ, ದೇಶ ಉಳಿದರೆ ಜನ ಉಳಿತಾರೆ, ಜನ ಉಳಿದರೆ ಪ್ರಜಾಪ್ರಭುತ್ವ ಉಳಿತಾರೆ. ಇಲ್ಲಿ ಎಲ್ಲ ಜಾತಿಗಳು, ಎಲ್ಲ ಧರ್ಮಗಳು, ಎಲ್ಲ ಭಾಷೆಗಳು ಸಮಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿವಸ ಈ ದೇಶದ ಬಹು ಶತಮಾನಗಳಿಂದ ಶೋಷಿಸಲ್ಪಟ್ಟಂಥ ಜನತೆಗೆ ಸಮಾನ ಅವಕಾಶಗಳನ್ನು ಇಲ್ಲಾದರೂ ಕಲ್ಪಿಸಿದಾರೆಂದರೆ ಅದು ಸಂವಿಧಾನದಲ್ಲಿ. ದೇಶ ದೇಹ ಇದ್ದಂತೆ ಸಂವಿಧಾನ ಉಸಿರಿದ್ದಂತೆ. ಆ ಉಸಿರಿಗೆ ತೊಂದರೆ ಆದಾಗ ದೇಶಕ್ಕೆ ತೊಂದರೆ ಆಗುತ್ತೆ. ಯಾವುದನ್ನು ಹಸ್ತಾಂತರ ಮಾಡಿದ್ದೇವೆ, ಅದನ್ನು ಹಿಂಪಡೆದು ಹೀಗೆ ಖಾಲಿ ಹುದ್ದೆಗಳು ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ಸವಾಲು. ಮತ್ತೊಂದು ಏನಪ್ಪ ಅಂದರೆ ಖಾಸಗಿ ಸಂಸ್ಥೆಗಳೇ ಇವತ್ತು ಖಾಸಗಿ ಸಂಸ್ಥೆ ಕೊಟ್ಟಿದ್ದೇವೆ, ಹಸ್ತಾಂತರ ಮಾಡಿದ್ದೇವೆ, ಅವ್ರಿಗೆ ಮತ್ತೆ ಅದನ್ನು ಅನುಷ್ಠಾನಕ್ಕೆ ಬರಬೇಕು. ಮತ್ತೊಂದು ಪ್ರಮುಖ ವಿಚಾರ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ ಮೀಸಲಿಟ್ಟಂತ ಹಣವನ್ನು ಗ್ಯಾರಂಟಿ ವರ್ಗಾವಣೆ ಮಾಡಿದ್ದಾರೆ. ಈ ವರ್ಗಾವಣೆಯಿಂದ ದಲಿತರಿಗೆ ಆದ ಅನ್ಯಾಯ, ಅದನ್ನು ಮತ್ತೆ ಆ ಗ್ಯಾರಂಟಿ ಎಸ್ಸಿ ಇಟ್ಟು ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ಇದನ್ನು ಕೈಗೊಳ್ಳಬೇಕು ಅಂತ ಕರ್ನಾಟಕಕ್ಕಂಥ ಕಾಮನಹಳ್ಳಿ 3 ದಿವಸ ಆಗಿದೆ. ಕಾಮನಹಳ್ಳಿಯಲ್ಲಿ ಒಂದು ಸಭೆ ಆಗುತ್ತೆ, JDS ಒಂದು ಬಿಜೆಪಿ. ಆ ಸಭೆಯಲ್ಲಿ ಮಾನ್ಯ ಉರ್ದು ಪ್ರಕಾಶ್ ಅವರು ಈ ಜಿಲ್ಲೆಯ ಅಂದರೆ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ತೆಗೆದುಹಾಕಿ ಸಾಮಾನ್ಯ ಮಾಡಿ ಬೇರೆಯವರನ್ನ MP ಮಾಡ್ತದೆ ಅಂತ ಹೇಳೋಕ್ಕೆ ಹೊರಟಿದ್ದಾರೆ. ಇದು ಎಷ್ಟು ಮಾತ್ರ ನ್ಯಾಯ? ಮೀಸಲು ಕ್ಷೇತ್ರವನ್ನು ಕಿತ್ತಾಕೋದಕ್ಕೆ ಇವು ಯಾರು? ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಕ್ಷೇತ್ರಗಳನ್ನು ಕಿತ್ತಾಕ್ತೀವಿ ಅಂತ ಹೇಳಿದ್ರೆ ಯಡಿಯೂರಪ್ಪ ಹತ್ರ ಮಾತಾಡಿದ್ದೀನಿ, ಕುಮಾರಸ್ವಾಮಿ ಹತ್ರ ಮಾತಾಡಿದ್ದೀನಿ, ಇತರೆ ರಾಷ್ಟ್ರ ನಾಯಕರ ಜೊತೆಲ್ಲ ಮಾತಾಡಿದ್ದೀನಿ. ಖಂಡಿತವಾಗಿ ಕಿತ್ತಾಕ್ತೀನಿ ಅಂತ ಹೇಳಿದ್ರೆ ಸಂಯುಕ್ತ ರಂಗದ ಯಾವುದೇ ಪದಾಧಿಕಾರಿಗಳು ಎಲ್ಲರೂ ಸೇರಿ ಖಂಡಿಸ್ತೇವೆ ಅಂತ ನನ್ನ ಮಾತನ್ನ ಹೇಳಕ್ಕೆ ಇಚ್ಛೆ ಮಾಡ್ತೀನಿ.